ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ. ನಮಸ್ತೆ. ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಪ್ರಶಾಂತ್ ಅಂತ ಹೇಳಿ ಅವರು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರು, ನವವಿಧ ಭಕ್ತಿ ಬಗ್ಗೆ ತಿಳಿಸ್ಕೊಡಿ ಅಂತ. ಆ ನವವಿಧ ಭಕ್ತಿ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದನ್ನು ಓದ್ಕೊಳ್ಳಿ. ಆದರೆ ಇದನ್ನು ನಿಮಗೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾನು ತಿಳಿಸ್ತೇನೆ. ಒಂದು, ಈ ನವವಿಧ ಭಕ್ತಿ ಅಂದರೆ ಏನು? ಆ್ಯಕ್ಚುಲಿ ಭಕ್ತಿ ಅಂದರೆ ಏನಂದರೆ, ಈ ಒಂದು ದೇಹದಲ್ಲಿ ನಾವು ಬಂದ ಮೇಲೆ ಇದನ್ನು ತೊರೆದು ಹೋಗಬೇಕಾದ್ರೆ ಭಗವಂತನ ಸೇರ್ಕೊಳ್ಳೋಕ್ಕೆ ಅದು ಒಂದು ಮಾರ್ಗ. 9 ದಾರಿ ಇರುತ್ತೆ. 9 ದಾರಿಯಲ್ಲಿ ಯಾವ ದಾರಿಯಲ್ಲಿ ಹೋದರೂ ಕೂಡ ನಾವು ದೇವರನ್ನು ಸೇರ್ಕೊಳ್ತೀವಿ. ಹೀಗಾಗಿ ಆ 9 ದಾರಿ ಯಾವುದು ಅನ್ನೋದನ್ನು ಈ ವಿಡಿಯೋಲಿ ನಾವು ತಿಳಿಸ್ಕೊಳ್ಳೋಣ. 1, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ 9 ಇರುತ್ತೆ. ಶ್ರವಣಂ ಅಂದರೆ ನಾವು ಪ್ರತಿದಿನ ಭಗವಂತನ ಒಂದು ನಾಮ ಕೇಳ್ತಾನೇ ಇರೋದು, ಭಗವಂತನ ಪ್ರವಚನ ಕೇಳೋದು, ಧಾರ್ಮಿಕವಾದ ಪ್ರವಚನ ಕೇಳೋದು, ಅದನ್ನು ಶ್ರವಣಂ ಅಂತ ಕೇಳ್ತಾರೆ. ಕೀರ್ತನಂ, ಭಗವಂತನ ಮೇಲೆ ಗೀತೆಯನ್ನು ಹಾಡೋದು, ಒಂದು ಸ್ತೋತ್ರ ಮಾಡೋದು. ಕೀರ್ತನಂ. ಸ್ಮರಣಂ, ಸರಿ ನನಗೆ ಹಾಡೋಕ್ಕೂ ಟೈಮ್ ಇಲ್ಲ, ಕೇಳೋಕ್ಕೂ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ನಾರಾಯಣ ನಾರಾಯಣ ನಾರಾಯಣ, ಓಂ ನಮಃ ಶಿವಾಯ, ಅರುಣಾಚಲ ಶಿವ ಅಂತ ಮನಸ್ಸಲ್ಲಿ ಸ್ಮರಣೆ ಮಾಡೋದು, ಸ್ಮರಣಂ. ಪಾದಸೇವನಂ, ನೀವೆಲ್ಲೋ ಹೋಗ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಕೆಲಸ ಶುರು ಮಾಡಲಿಕ್ಕಿಂತ ಮುಂಚೆ ಒಂದು ಹೂವು ಅಥವಾ ಒಂದು ಹುಲ್ಲನ್ನು ತೆಗೆದು ಭಗವಂತನ ಪಾದದಲ್ಲಿ ಅರ್ಪಿಸಿ, ಸ್ವಾಮಿ ಇದು ನಿನಗೆ ನಾನು ಅರ್ಪಿಸ್ತಾ ಇರುವಂಥ ಒಂದು ಚಿಕ್ಕ ಸೇವೆ, ನನ್ನ ಕಡೆಯಿಂದ ಸೇವೆ ಅಂತ ಹೇಳೋದು. ಪಾದಸೇವನಂ. ಅರ್ಚನಂ, ನಮ್ಮ ಮನೆ ಸುತ್ತು ಎಷ್ಟೋ ಹೂವುಗಳಿರುತ್ತೆ, ಎಷ್ಟೋ ಹುಲ್ಲು ಇರುತ್ತೆ, ಅದನ್ನು ಭಗವಂತನಿಗೆ ತಗೊಂಡು ಅರ್ಪಣೆ ಮಾಡೋದು ಅಥವಾ ಪ್ರತಿನಿತ್ಯ ಅಷ್ಟೋತ್ರ ಹೇಳೋದು. ಅರ್ಚನಂ. ವಂದನಂ. ವಂದನಂ ಅಂದರೆ, ಸರಿ ನನಗೆ ಅಷ್ಟೋತ್ರ ಮಾಡೋಕ್ಕೂ ಸಮಯ ಇಲ್ಲ ಅಂತ ಹೇಳಬೇಕಾದ್ರೆ, ಸ್ವಾಮಿ ನಿನಗೆ ನಾನೊಂದು ನಮಸ್ಕಾರ ಮಾಡ್ತಾ ಇದ್ದೀನಿ. ವಂದನಂ. ದಾಸ್ಯಂ, ಇದು ಈ ದಾಸ್ಯ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು. ನಾವು ಒಬ್ಬರ ಹತ್ರ ಮಾತಾಡ್ತಾ ಇರಬೇಕಾದ್ರೆ, ಅಥವಾ ನೋಡಿ ಎಕ್ಸಾಂಪಲ್, ಇವಾಗ ನಾನು ಇಲ್ಲಿ ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಕೂಡ ಭಗವಂತನ, ಸ್ವಾಮಿ ಇದು ನನಗೆ ಕೊಟ್ಟಿರೋ ನೀವು ಸೇವೆ ಅಂದರೆ ನನಗೆ ಕೊಟ್ಟಿರೋ ಕೆಲಸ, ನಾನು ಇದನ್ನು ದಾಸನಾಗಿ ನಾನು ಮಾಡ್ತೀನಿ ಅಂತ. ದಾಸ್ಯಂ, ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಇದು ಭಗವಂತ ನನಗೆ ಕೊಟ್ಟಿರುವಂಥ ಕೆಲಸ, ಒಂದು ದಾಸ ಹೇಗೆ ಮಾಡ್ತಾನೆ ಆ ಥರ ಮಾಡೋದು. ಆವಾಗ ಅಹಂಕಾರ ನಮಗೆ ಬರೋದಿಲ್ಲ. ದಾಸ್ಯಂ. ಸಖ್ಯಂ, ನೋಡಿ ಕೆಲವೊಂದು ವಿಷಯಗಳು ನಮ್ಮ ಫ್ರೆಂಡ್ಸ್ ಹತ್ರ ನಾವು ಹೇಳ್ಕೊಳಕ್ಕಾಗೋದಿಲ್ಲ, ಅಂಥದ್ದನ್ನು ಭಗವಂತನ ಹತ್ರ ಹೇಳ್ಕೊಡ್ಬೋದು. ಸಖ್ಯಂ. ಆತ್ಮನಿವೇದನಂ, ಸರ್ವಸ್ವವೂ ನಿಂದೆ, ಈ ಅಡಿಯಿಂದ ಮುಡಿಯವರೆಗೂ ನನ್ನ ಜೊತೆ ಯಾರಿದ್ದಾರೆ ಅಥವಾ ನಾನು ಏನು ಬಳಸ್ತಾ ಇದ್ದೀನಿ ಅದೆಲ್ಲದನ್ನು ನಿಂದೆ ಅಂತ ಹೇಳೋದು ಆತ್ಮನಿವೇದನ. ಈ 9 ಥರವಾದ ಭಕ್ತಿ, ಈ 9 ಥರವಾದ ಮಾರ್ಗದಲ್ಲಿ ನಾವು ಯಾವ ಮಾರ್ಗವನ್ನು ಹಿಡಿದ್ರೂ ಭಗವಂತನ ಖಂಡಿತ ಸೇರ್ತೀವಿ. ಅದರ ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಅಷ್ಟೇ. ಹೀಗೆ ಒಂದು ಕೆಲಸ ಮಾಡುವ, 9 ದಿನ ಈ 9 ಥರವಾದ ಭಕ್ತಿಯನ್ನು ನೀವು ಫಾಲೋ ಮಾಡಿ. ಮೊದಲನೇ ದಿನ ಭಗವಂತನ ಬಗ್ಗೆ ಕೇಳ್ತಾ ಇರಿ. 2ನೇ ದಿನ ಭಗವಂತನ ಒಂದು ಕೀರ್ತನೆ ಮಾಡಿ. ಈ 9 ದಿನ ಮಾಡಿ. ಈ 9 ದಿನದಲ್ಲಿ ನೀವು ಇದನ್ನು ಮಾಡಿ ಅದನ್ನು ಮಾಡಬೇಕು ಅಂತಿಲ್ಲ, ಯಾವುದೋ ಒಂದನ್ನು ಮಾಡ್ತಾ ಬನ್ನಿ. ಈ 9ರಲ್ಲಿ ನಿಮ್ಗೆ ಯಾವುದು ತುಂಬ ಮನಸ್ಸಿಗೆ ಇಷ್ಟ ಆಗುತ್ತೋ ಅದನ್ನು ಫಾಲೋ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು ಅಥವಾ ಈ ಕಮೆಂಟಲ್ಲೂ ಹಾಕ್ಬೋದು. ಖಂಡಿತ ನಿಮ್ಮ ಒಂದು ಏನು ಪ್ರಶ್ನೆ ಇದೆ ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಂದೇ ಮಾತರಂ. ಜೈ ಹಿಂದ್, ಜೈ ಭಾರತ್.